ಮಾಜಿ ಸಚಿವ ಎಚ್.ಡಿ. ರೇವಣ್ಣ ವಿರುದ್ಧ ಕಿಡ್ನಾಪ್ ಪ್ರಕರಣ ಕೂಡ ದಾಖಲಾಗಿದೆ. ಮೈಸೂರಲ್ಲಿ ದಾಖಲಾಗಿರುವಂತಹ ಪ್ರಕರಣ ಇದು. ಆರೋಪಿ ಸತೀಶ್ ಬಾಬು ಕೆಆರ್ ನಗರ ಪೊಲೀಸರ ವಶದಲ್ಲಿದ್ದಾರೆ. ಮಹಿಳೆ ಕಿಡ್ನಾಪ್ ಕೇಸ್ನಲ್ಲಿ A2 ಆರೋಪಿ ಸತೀಶ್ ಬಾಬು ಪೊಲೀಸರ ವಶಕ್ಕೆ ಸಿಕ್ಕಿದ್ದಾರೆ. ಸಂತ್ರಸ್ತೆಯ ಮಗನ ದೂರಿನ ಆಧಾರದಲ್ಲಿ ಎಫ್ಐಆರ್ ಅನ್ನು ದಾಖಲು ಮಾಡಲಾಯಿತು. ಆ ವಿಡಿಯೋದಲ್ಲಿ ನನ್ನ ತಾಯಿಯೂ ಇರಬಹುದು ಅನ್ನುವಂತಹ ಸಂದೇಹವನ್ನ ವ್ಯಕ್ತಪಡಿಸಿ ಆ ಪ್ರಕರಣ ಆದಾಗಿನಿಂದ ಆ ವಿಡಿಯೋಗಳು ಹೊರ ಬರ್ತಾ ಇದ್ದಂತೆ ನನ್ನ ತಾಯಿ ಕೂಡ ಕಿಡ್ನಾಪ್ ಆಗಿರಬಹುದು ಅನ್ನೋ ಮಾತನ್ನ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ರು. ಮತ್ತಷ್ಟು ಲೈವ್ ಡೀಟೇಲ್ಸ್ ನಮ್ಮ ಮೈಸೂರು ಪ್ರತಿನಿಧಿ ರವಿ ಪಾಂಡವಪುರ ನೀಡ್ತಾರೆ. ರವಿ, ಮೈಸೂರಲ್ಲಿ ದಾಖಲಾಗಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ A2 ಆರೋಪಿಯನ್ನ ಸದ್ಯಕ್ಕೆ ವಶಕ್ಕೆ ಪಡೆಯಲಾಗಿದೆ. ಎಲ್ಲಿದ್ದ ಆ A2 ಆರೋಪಿ, ಆತನಿಗೂ ಈ ಪ್ರಕರಣಕ್ಕೂ ಏನ್ ಸಂಬಂಧ? ಸಭಾ ನಿನ್ನೆ ರಾತ್ರಿ ಮೈಸೂರು ಜಿಲ್ಲೆ KR ನಗರ ಪೊಲೀಸ್ ಠಾಣೆಯಲ್ಲಿ ಕೇಸ್ ನಂಬರ್ 149/2024 ಅಡಿಯಲ್ಲಿ ಪ್ರಕರಣವನ್ನು ದಾಖಲಾಗುತ್ತೆ. ಆ ಪ್ರಕರಣದಲ್ಲಿ A1 ಆರೋಪಿಯಾಗಿ ಎಚ್.ಡಿ. ರೇವಣ್ಣ ಹಾಗೂ A2 ಆರೋಪಿಯಾಗಿ ಸತೀಶ್ ಬಾಬು ಅವರ ವಿರುದ್ಧ ಪ್ರಕರಣ ದಾಖಲಾಗಿದೆ. ಪ್ರಮುಖವಾಗಿ ಪ್ರಕರಣವನ್ನು ದಾಖಲಿಸೋರು ಸಂತ್ರಸ್ತಿಯ ಮಗ ದೂರಿನಲ್ಲಿ ಎಳೆಯಾಗಿ ವಿಷಯವನ್ನ ಬಿಚ್ಚಿಡುವಂತಹ ಕೆಲಸಕ್ಕೆ ಮುಂದಾಗಿದ್ದಾನೆ. ಹಾಸನದ ಹೊಳೆನರಸೀಪುರದಲ್ಲಿರುವಂತಹ ಚೆನ್ನಾಂಬಿಕಾ ಚಿತ್ರಮಂದಿರದ ಪಕ್ಕದಲ್ಲಿದ್ದಂತಹ ಮನೆಯಲ್ಲಿ ನನ್ನ ತಾಯಿ ಕೆಲಸವನ್ನ ಮಾಡ್ತಿದ್ರು. 4-5 ವರ್ಷ ಕೆಲಸ ಮಾಡಿದಂತಹ ನನ್ನ ತಾಯಿಯನ್ನ ಲೈಂಗಿಕವಾಗಿ ಬಳಸಿಕೊಂಡು ದೌರ್ಜನ್ಯವನ್ನ ಎಸಗಿದ್ದಾರೆ ಅಂತ ಹೇಳಿ ಆತ ದೂರಿನಲ್ಲಿ ಉಲ್ಲೇಖಿಸಿದ್ದಾರೆ. ಏಪ್ರಿಲ್ 29ರ ರಾತ್ರಿ 9 ಗಂಟೆ ಸುಮಾರಿಗೆ ಸತೀಶ್ ಬಾಬು ಅವರು ಸ್ಪ್ಲೆಂಡರ್ ಬೈಕ್ ನಲ್ಲಿ ಬಂದು ನನ್ನ ತಾಯಿಯನ್ನ ಕರೆದುಕೊಂಡು ಹೋದ್ರು. ಅಲ್ಲಿ ಕರೆದುಕೊಂಡು ಹೋಗುವ ಮುನ್ನ ಭವಾನಿ ರೇವಣ್ಣ ಅವರು ಕರೀತಿದ್ದಾರೆ ಅಂತ ಹೇಳಿ ಕರೆದುಕೊಂಡು ಹೋದ್ರು. ಅಲ್ಲಿಂದ ಮರುದಿನಕ್ಕೆ ಅವರು ನನ್ನ ತಾಯಿಯನ್ನ ಕರೆದುಕೊಂಡು ಬಂದು ಮನೆಗೆ ಬಿಡುವಂತ ಕೆಲಸಕ್ಕೆ ಮುಂದಾಗಿದ್ರು. ಆದ್ರೆ ಬಿಡುವಂತಹ ಸಂದರ್ಭದಲ್ಲೂ ನಿಮ್ಮ ವಿರುದ್ಧ ಕೇಸ್ ಆಗ್ಬೋದು, ನಿಮ್ಮನ್ನ ವಿಚಾರಣೆಗೆ ಒಳಪಡಿಸಬಹುದು. ಆ ಸಂದರ್ಭದಲ್ಲಿ ನೀವು ಯಾವುದೇ ವಿಚಾರವನ್ನು ಕೂಡ ಹೇಳುವಂತಿಲ್ಲ ಅಂತ ಹೇಳಿ ಆಗ್ರಹವನ್ನ ವ್ಯಕ್ತಪಡಿಸುವಂತ ಕೆಲಸಕ್ಕೆ ಮುಂದಾಗಿದ್ರು. ಜೊತೆಗೆ ಸತೀಶ್ ಬಾಬು ಅಂತಹದೊಂದು ಹೇಳಿಕೆಯನ್ನು ಕೂಡ ನೀಡಿದ್ರು. ಇದಾದ ಬಳಿಕ ಏಕಾಏಕಿ ಸದ್ಯ ಏಪ್ರಿಲ್ 29ರ ರಾತ್ರಿ 9 ಗಂಟೆ ಸುಮಾರಿಗೆ ಸ್ಪ್ಲೆಂಡರ್ ಬೈಕ್ ನಲ್ಲಿ ಕರ್ಕೊಂಡು ಹೋಗಿದ್ದಾರೆ. ಅಲ್ಲಿಂದ ನನ್ನ ತಾಯಿ ಪತ್ತೆ ಆಗಿಲ್ಲ. ಮೇ 1ನೇ ತಾರೀಕು ನನಗೆ ವಾಟ್ಸಪ್ನ ಮೂಲಕ ಸ್ನೇಹಿತರು ವಿಡಿಯೋವನ್ನು ತೋರಿಸಿದ್ರು. ಆ ವಿಡಿಯೋದಲ್ಲಿ ನನ್ನ ತಾಯಿಯನ್ನ ಕೆಟ್ಟದಾಗಿ ಬಳಸ್ಕೊಳ್ಳಲಾಗಿದೆ, ನನ್ನ ತಾಯಿ ಪರಿಯಾಗಿ ಬೇಡ್ಕೊಂಡ್ರು ಕೂಡ ಆಕೆಯ ವಿರುದ್ಧ ಬಲಾತ್ಕಾರವನ್ನ ಮಾಡಲಾಗಿದೆ ಅಂತ ಹೇಳಿ ಆತ ದೂರಿನಲ್ಲಿ ಉಲ್ಲೇಖಿಸಿದ್ದಾನೆ. ಇದಕ್ಕೆ ಪ್ರಮುಖವಾದ ಕಾರಣ ಅಂತಾನೆ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಹಾಗೂ ಸತೀಶ್ ಬಾಬು ಅಂತ ಹೇಳಿ ಉಲ್ಲೇಖಿಸಿದ್ದಾನೆ. ಇನ್ನು ಈ ಪ್ರಕರಣ ಸಂಬಂಧ ಈಗಾಗಲೇ A2 ಆರೋಪಿಯಾಗಿರುವಂತಹ ಸತೀಶ್ ಬಾಬು ಅವರನ್ನ KR ನಗರ ಠಾಣಾ ಪೊಲೀಸರು ವಿಚಾರಣೆಗೆ ಒಳಪಡಿಸಿದ್ದಾರೆ. ಮತ್ತೆ ಆತನನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ. ನೀವು ದೃಶ್ಯದಲ್ಲಿ ಗಮನಿಸಬಹುದು. ಸದ್ಯ KR ನಗರ ಪೊಲೀಸ್ ಠಾಣೆಯ ಮುಂಭಾಗದಲ್ಲಿ ಇದ್ದೇನೆ. ಇಲ್ಲಿ ASP ನಂದಿನಿ ಹಾಗೂ ಹಿರಿಯ ಪೊಲೀಸ್ ಅಧಿಕಾರಿಗಳ ಸಮ್ಮುಖದಲ್ಲಿ ಸದ್ಯ ಈಗ ಸತೀಶ್ ಬಾಬು ಅವರನ್ನ ವಿಚಾರಣೆಗೆ ಒಳಪಡಿಸಲಾಗಿದೆ. ಈಗ ಕೆಲ ನಿಮಿಷಗಳ ಹಿಂದಷ್ಟೇ ಸತೀಶ್ ಬಾಬು ಅವರನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದು ತೀವ್ರ ವಿಚಾರಣೆಗೆ ಒಳಪಡಿಸಿದ್ದಾರೆ. ಘಟನೆಯ ಒಂದೊಂದು ಅಂಶವನ್ನು ಕೂಡ ಎಳೆಯಾಗಿ ವಿಸ್ತೃತವಾಗಿ ತೋರಿಸುವಂತಹ ಕೆಲಸಕ್ಕೆ ಮುಂದಾಗಿದ್ದಾರೆ. ಸದ್ಯ ನೀವು ದೃಶ್ಯದಲ್ಲಿ ಗಮನಿಸ್ತಿರ್ಬೋದು, ಪೊಲೀಸರು ಪ್ರತಿ ಇಂಚು ಶೋಧ ಕಾರ್ಯವನ್ನು ಕೂಡ ನಡೆಸಿದ್ದಾರೆ. ಏಪ್ರಿಲ್ 29ರಂದು ನಡೆದಿರುವಂತಹ ಘಟನೆ ಹಾಗೂ ಎಚ್.ಡಿ. ರೇವಣ್ಣ ಮತ್ತು ಸತೀಶ್ ಬಾಬು ಪ್ರಕರಣದಲ್ಲಿ ನಡೆದಿರುವಂತಹ ಅಂಶಗಳನ್ನು ಉಲ್ಲೇಖಿಸುವಂತಹ ಕೆಲಸಕ್ಕೆ ಮುಂದಾಗಿದ್ದಾರೆ. ಇನ್ನು ದೂರು ದಾಖಲಾದ ಬಳಿಕವೂ ಕೂಡ ನಿನ್ನೆ ರಾತ್ರಿ ಸಾಕಷ್ಟು ಹೈಡ್ರಾಮಾಗಳು ನಡೆಯುವಂತಹ ಕೆಲಸಕ್ಕೆ ಮುಂದಾಗಿದ್ವು. ತಡರಾತ್ರಿ ಠಾಣೆಗೆ 7 ಗಂಟೆಗೆ ಬಂದಂತಹ ದೂರುದಾರ ಸುಮಾರು ರಾತ್ರಿ 11 ಗಂಟೆ ಸುಮಾರಿವರೆಗೂ ಕೂಡ ಠಾಣೆಯಲ್ಲಿ ಇರುವಂತಹ ಕೆಲಸಕ್ಕೆ ಮುಂದಾಗಿದ್ರು. ಹಿರಿಯ ಅಧಿಕಾರಿಗಳೇ ದೂರವಾಣಿ ಮೂಲಕ ಸಂಪರ್ಕ ಮಾಡಿ ಈ ಒಂದು ದೂರನ್ನ ದಾಖಲಿಸಿಕೊಳ್ಳುವಂತಹ ಕೆಲಸಕ್ಕೆ ಮುಂದಾಗಿದ್ರು. ಸದ್ಯ ಎಚ್.ಡಿ. ರೇವಣ್ಣ ಹಾಗೂ ಸತೀಶ್ ಬಾಬು ಅವರ ವಿರುದ್ಧ 164A, 165 ಹಾಗೂ 305, 304 ಈ ದೂರುಗಳು ದಾಖಲಾಗಿವೆ. ಇವೆಲ್ಲವೂ ಕೂಡ ಕಿಡ್ನಾಪಿಂಗ್ ಪ್ರಕರಣಗಳಾಗಿವೆ. 7 ವರ್ಷ ಸಜೆ ಇರುತ್ತೆ ಮತ್ತೆ ನಾನ್ ಬೇಲಬಲ್ ಪ್ರಕರಣಗಳಾಗಿದೆ. ಸಭಾ ಓಕೆ, ಈಗ ಹಾಸನದಲ್ಲಿ ಇಡೀ ರಾಜ್ಯದಲ್ಲಿ ಆ ವಿಡಿಯೋಗಳ ಹರಿದಾಟ ಏನು ಆಗ್ತಾ ಇದೆಯಲ್ಲ, ಸೊ ಆ ವಿಡಿಯೋ ಪ್ರಜ್ವಲ್ ರೇವಣ್ಣ ಅವರಿಗೆ ಸಂಬಂಧಪಟ್ಟಂತಹ ವಿಡಿಯೋ ಅಂತ ಹೇಳಲಾಗ್ತಾ ಇದೆ. ಆದ್ರೆ ಇಲ್ಲಿ ಮೈಸೂರಲ್ಲಿ ದಾಖಲಾಗಿರುವಂತಹ ಕೇಸ್ನಲ್ಲಿ A1 ಆರೋಪಿ ರೇವಣ್ಣನವರು ಇದ್ದಾರೆ. ಇದ್ರ ಬಗ್ಗೆ ಏನ್ ಡೀಟೇಲ್ಸ್ ಇದೆ ರವಿ? ಸಭಾ ಪ್ರಮುಖವಾಗಿ ವಿಡಿಯೋದಲ್ಲಿ ಇರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ದೂರು ದಾಖಲಾಗಿರೋದು. ಈ ವಿಡಿಯೋದಲ್ಲಿ ಇರುವಂತಹ ಮಹಿಳೆಗೆ ಕೊಲೆ ಬೆದರಿಕೆಯನ್ನ ಹಾಕಿದ್ದಾರೆ, ಆಕೆಯನ್ನ ಅಪಹರಿಸಿದ್ದಾರೆ ಅಂತ ಹೇಳಿ ಈಗ ಸದ್ಯ ಎಚ್.ಡಿ. ರೇವಣ್ಣ ಅವರ ವಿರುದ್ಧ ದೂರು ದಾಖಲಾಗಿದ್ದು. ಪ್ರಮುಖವಾಗಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ KR ನಗರ ಪೊಲೀಸ್ ಠಾಣೆಯಲ್ಲಿ
ಪೊಲೀಸರು ದೂರನ್ನ ದಾಖಲಿಸಿಕೊಂಡಿದ್ದಾರೆ. ಪೊಲೀಸಲ್ಲಿ ಇಂಚಿಂಚು ವಿಚಾರಗಳನ್ನು ಕೂಡ ದಾಖಲಿಸಿಕೊಳ್ಳುವಂತ ಕೆಲಸಕ್ಕೆ ಮುಂದಾಗಿದ್ದಾರೆ. 164 ಹಾಗೂ 165 ಅಡಿಯಲ್ಲಿ ಕಿಡ್ನಾಪಿಂಗ್ ಕೇಸನ್ನ ಹಾಕುವಂತ ಕೆಲಸಕ್ಕೆ ಮುಂದಾಗಿದ್ದಾರೆ. ಇನ್ನು ಸದ್ಯ ಈಗ ನೀವು ಪೊಲೀಸ್ ಠಾಣೆಯ ದೃಶ್ಯಾವಳಿಗಳ ಗಮನಿಸ್ತಿರ್ಬೋದು. ಠಾಣೆಯ ಒಳಗಡೆ 8 ಆರೋಪಿಗೆ ಸದ್ಯ ತೀವ್ರ ವಿಚಾರಣೆಗೆ ಒಳಪಡಿಸುವಂತ ಕೆಲಸಕ್ಕೆ ಮುಂದಾಗಿದ್ದಾರೆ. ಹಿರಿಯ ಪೊಲೀಸ್ ಅಧಿಕಾರಿಗಳಾಗಿ ಹಲವು ಅಧಿಕಾರಿಗಳು ಭೇಟಿಯನ್ನು ನೀಡಿದ್ದಾರೆ. ಭೇಟಿ ನೀಡಿ ಸದ್ಯ ಆತನನ್ನ ಅಂದ್ರೆ ಸತೀಶ್ ಬಾಬುನನ್ನು ಕೂಡ ವಶಕ್ಕೆ ಪಡೆದುಕೊಂಡು ಆತನ ಬಳಿ ಮಾಹಿತಿಯನ್ನ ಕಲೆ ಹಾಕುವಂತ ಕೆಲಸಕ್ಕೆ ಮುಂದಾಗ್ತಿದ್ದಾರೆ. ಪ್ರಮುಖವಾಗಿ ವಿಡಿಯೋದಲ್ಲಿ ಇರುವಂತಹ ಮಹಿಳೆಯನ್ನ ಬೆದರಿಕೆ ಹಾಕಿದ್ದು ಅಥವಾ ಕೊಲೆ ಬೆದರಿಕೆ ಹಾಕಿರುವುದು ಸದ್ಯ ಕಂಡು ಬಂದಿದೆ. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆಯೇ ಸದ್ಯ ಈಗ ಎಚ್ ಡಿ ರೇವಣ್ಣ ಅವರ ವಿರುದ್ಧ ದೂರ ದಾಖಲಾಗಿರೋದು. ಅವರನ್ನ A1 ಆರೋಪಿಯಾಗಿ ಮಾಡಿರೋದು ಮತ್ತೆ ಸತೀಶ್ ಬಾಬು ಅವರನ್ನ A2 ಆರೋಪಿಯಾಗಿ ಮಾಡಿರೋದು. ಸಭಾ ರೈಟ್ ರವಿ, ಧನ್ಯವಾದ ಡೀಟೇಲ್ಸ್ಗಾಗಿ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಮೈಸೂರಲ್ಲಿ ನಿನ್ನೆ ಸಂಜೆ ದಾಖಲಾಗಿರುವಂತಹ ಕೇಸ್ಗೆ ಸಂಬಂಧಪಟ್ಟಂತೆ A2 ಆರೋಪಿ ಸತೀಶ್ ಬಾಬುನನ್ನ ಸದ್ಯಕ್ಕೆ KR ನಗರ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಆತನನ್ನ ವಿಚಾರಣೆಗೂ ಕೂಡ ಒಳಪಡಿಸ್ತಾ ಇದ್ದಾರೆ. ಏಪ್ರಿಲ್ 21ನೇ ರಾತ್ರಿ ಸ್ಪ್ಲೆಂಡರ್ ಬೈಕ್ನಲ್ಲಿ ಬಂದು ನನ್ನ ತಾಯಿಯನ್ನ ಆ ಸತೀಶ್ ಬಾಬು ಅನ್ನುವಾತ ಕರ್ಕೊಂಡು ಹೋಗಿದ್ದಾನೆ ಅಂತ ಹೇಳಿ ಆ ನಾಪತ್ತೆಯಾಗಿರುವಂತಹ ಮಹಿಳೆಯ ಮಗ ದೂರನ್ನ ನೀಡಿರುವಂಥದ್ದು. ಅದೇ ದೂರನ್ನ ಆಧರಿಸಿ A1 ಆರೋಪಿ ಇದರಲ್ಲಿ ರೇವಣ್ಣನವರಿದ್ದಾರೆ, A2 ಸತೀಶ್ ಬಾಬು ಅವರಿದ್ದಾರೆ. ಸತೀಶ್ ಬಾಬುವನ್ನ ವಶಕ್ಕೆ ಪಡೆದು ಸದ್ಯಕ್ಕೆ ಪೊಲೀಸರು ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಆದ್ರೆ ಆ ನಾಪತ್ತೆಯಾಗಿರುವಂತಹ ಮಹಿಳೆಯ ಮಗ ಹೇಳಿರುವಂಥದ್ದು, ಆ ವಿಡಿಯೋನಲ್ಲಿ ನನ್ನ ತಾಯಿಯೂ ಕೂಡ ಇದ್ದಾರೆ, ನನ್ನ ತಾಯಿಗೆ ಕೊಲೆ ಬೆದರಿಕೆಯನ್ನ ಹಾಕಲಾಗಿದೆ, ಕರೆ ಮಾಡಿ ನನ್ನ ತಾಯಿಗೆ ಕೊಲೆ ಬೆದರಿಕೆಯನ್ನ ಒಡ್ಡಲಾಗಿದೆ. ಸೊ ಹಾಗಾಗಿ ಭವಾನಿ ಅವರು ಮಾತನಾಡಬೇಕಂತೆ ನಿಮ್ಮನ್ನ ಕರೀತಾ ಇದ್ದಾರೆ ಅಂತ ಹೇಳಿ ಸತೀಶ್ ಬಾಬು ಅವರೇ 21ನೇ ತಾರೀಕು ಏಪ್ರಿಲ್ ರಾತ್ರಿ ನನ್ನ ತಾಯಿಗೆ ಫೋನ್ ಮಾಡಿ ಬಾ ಅವ್ರು ಕರೀತಾ ಇದ್ದಾರೆ ಅಂತ ಕರ್ಕೊಂಡು ಹೋಗಿದ್ದಾರೆ. ಆ ದಿನದಿಂದ ಇವತ್ತಿನವರೆಗೂ ಕೂಡ ನನ್ನ ತಾಯಿ ಕಾಣೆಯಾಗಿದ್ದಾರೆ, ನಾಪತ್ತೆಯಾಗಿದ್ದಾರೆ, ನನ್ನ ತಾಯಿ ಎಲ್ಲಿದ್ದಾರೋ ಗೊತ್ತಿಲ್ಲ ಅಂತ ಹೇಳಿ ಕಿಡ್ನಾಪ್ ಕೇಸನ್ನ ಏನ್ ದಾಖಲು ಮಾಡಿದ್ರು ನಾಪತ್ತೆಯಾಗಿರುವಂತಹ ಆ ಮಹಿಳೆಯ ಮಗ, ಆ ಕೇಸ್ಗೆ ಸಂಬಂಧಪಟ್ಟಂತೆ ಸತೀಶ್ ಬಾಬು ಅನ್ನುವವರನ್ನ ವಶಕ್ಕೆ ಪಡೆಯಲಾಗಿದೆ. ಸತೀಶ್ ಬಾಬುವಿನ ಪಾತ್ರ ಈ ಪ್ರಕರಣದಲ್ಲೂ ಕೂಡ ತುಂಬಾನೇ ಮಹತ್ವದ್ದಾಗಿದೆ. A1 ಆರೋಪಿ ರೇವಣ್ಣನವರು ಇದ್ದಾರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಕಾರಣ ಏನು ಅಂತಂದ್ರೆ ರೇವಣ್ಣನವರು ಕೊಲೆ ಬೆದರಿಕೆ ಒಡ್ಡಿದ್ದಾರೆ ಅನ್ನುವಂತಹ ಕಂಪ್ಲೇಂಟ್ ಅನ್ನ ಆ ನಾಪತ್ತೆಯಾಗಿರುವಂತಹ ಮಹಿಳೆಯ ಮಗ ಮೈಸೂರಿನಲ್ಲಿ ದಾಖಲು ಮಾಡಿರುವಂಥದ್ದು. ರೇವಣ್ಣನವರನ್ನ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಶಕ್ಕೆ ಪಡಿತಾರಾ, ಅವ್ರನ್ನ ವಿಚಾರಣೆಗೆ ಒಳಪಡಿಸ್ತಾರಾ, ಯಾವಾಗ ಅನ್ನೋದು ಕೂಡ ಸದ್ಯಕ್ಕಿರುವಂತಹ ಪ್ರಶ್ನೆ. ಈ ಪ್ರಕರಣದಲ್ಲಿ ಮೈಸೂರಲ್ಲಿ ದಾಖಲಾಗಿರುವಂತಹ ಪ್ರಕರಣದಲ್ಲಿ ನಾನ್ ಬೇಲೆಬಲ್ ಕೇಸ್ ದಾಖಲಾಗಿರುವಂತದ್ದು. ಕಿಡ್ನಾಪ್ ಪ್ರಕರಣ ನಾನ್ ಬೇಲೆಬಲ್ ಪ್ರಕರಣ ಆಗಿರೋದ್ರಿಂದ ಈ ಪ್ರಕರಣನೂ ಕೂಡ ಸಾಕಷ್ಟು ವೇಟೇಜ್ ಪಡ್ಕೊಳ್ಳುತ್ತೆ. ಹೊಳೆ ನರಸೀಪುರದಲ್ಲಿ ದಾಖಲಾಗಿರುವಂತಹ ಕೇಸ್ಗಳ ಎಲ್ಲವೂ ಕೂಡ ಸೆಕ್ಷನ್ಗಳೆಲ್ಲವೂ ಕೂಡ ಬೇಲೆಬಲ್ ಸೆಕ್ಷನ್ಗಳು. ಆದರೆ ಮೈಸೂರಿನಲ್ಲಿ ದಾಖಲಾಗಿರುವಂತಹ ಈ ಪ್ರಕರಣದ ಸೆಕ್ಷನ್ ನಾನ್ ಬೇಲೆಬಲ್.